ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಕುಕ್ಕಿಂಗ್ ವ್ಲಾಗ್ ಇದು ಸೆಕೆಂಡ್ ವಿಡಿಯೋ ಅನ್ಸುತ್ತೆ ಮೇ ಬಿ. ಫಸ್ಟು ಬದನೆಕಾಯಿ ಸುಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ನಮ್ಮ ಕಡೆ ಮಾಡಲ್ಲ, ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೆಚ್ಚು ಕಡಿಮೆ ಈ ಥರ ಮಾಡೋದು. ಇದೇ ಉತ್ತರ ಕರ್ನಾಟಕ ನಮ್ಮ ಕಡೆ ಲೆಕ್ಕ. ಫಸ್ಟು ಹಿಂಗೆ ಬದನೆಕಾಯಿ ಸುಟ್ಕೊಂತೇನೆ. ಸುಟ್ಕೊಂಡು ಏನು ಮಾಡ್ಬೇಕು ನೆಕ್ಸ್ಟು? ಮೆಣಸಿನ್ಕಾಯಿ ಸುಟ್ಕೋಬೇಕು. ಹಾಂ, ಎಲ್ಲ ಸುಟ್ಕೊಂಡೇ ಮಾಡೋದ ಪೂರ್ತಿ? ಮೆಣಸಿನ್ಕಾಯಿ ಸುಟ್ಕೊಂಡು ಆಮೇಲೆ ಕರಿಬೇವು, ಕೊತ್ತಂಬರಿ, ಜೀರಿಗೆ ಅವನ್ನೆಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ಕೋಬೇಕು, ಕುಟ್ಬೇಕು. ಕುಟ್ಬಿಟ್ಟು ಆಮೇಲೆ ಬೇಳೆ, ಸಬ್ಬಾಕ್ಸಿ ಸೊಪ್ಪು ಅದನ್ನ ಹಾಕ್ಬಿಟ್ಟು ಒಂದು ಬೇಯಿಸ್ಕೋಬೇಕು ವಿಜುವಲ್ ಕುಕ್ಕರಲ್ಲಿ. ಬೇಯಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಅದನ್ನು ನೀರು ಬಸ್ಕೋಬೇಕು. ನೀರು ಬಸ್ಕೊಂಡು ಆ ನೀರಿಗೆ ಈ ಬದನೆಕಾಯಿ ಚಟ್ನಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ. ಎಣ್ಣೆ ಹಚ್ಕೊಂತಿದ್ಯಾ? ಫಸ್ಟ್ ಎಣ್ಣೆ ಹಚ್ಕೊಂಡು ಸುಡ್ಬೇಕಾ? ಸಿಪ್ಪೆ ನೀಟಾಗಿ ಬರುತ್ತೆ. ಹಾಂ, ಬದನೆಕಾಯಿ ಸಿಪ್ಪೆ ನೀಟಾಗಿ ಬರುತ್ತೆ. ಹಾಂ, ಓಕೆ. ನಾವಿವಾಗ ಮಾತ್ರೆ ತರಕ್ಕೆ ಹೋಗ್ತಿದ್ದೀವಿ. ಸ್ವಲ್ಪ ಶೀತ ಆಗಿತ್ತು ಅಂತ ಹೇಳ್ಬಿಟ್ಟು ಮಾತ್ರೆ ಎಲ್ಲ ತಗೊಂಬರ್ತೀವಿ. ಅಷ್ಟೊತ್ತಿಗೆ ಸುಟ್ಕೊಂಡು ರೆಡಿ ಮಾಡಿರು. ಮಿಕ್ಸಿಗೆ ಹಾಕೋ ಟೈಮಿಗೆ ಬರ್ತೀನಿ. ಹಾಂ, ಅಷ್ಟೊತ್ತಿಗೆ ಮುದ್ದೆ ಇನ್ನೇನು ಮಾಮೂಲಿ, ಎಲ್ಲ ಮಾಮೂಲಿನೇ ಮಾಡೋದು. ಇದು ಉದ್ಕ ಮುದ್ದೆ ಅಂತ ಫುಲ್ ಕಂಪ್ಲೀಟ್ ಹೆಸರು. ಉದ್ಕ ಮಾಡೋದು ಹೆಂಗೆ ಅಂತ ಇವಾಗ ತೋರಿಸ್ತೀವಿ. ಇವರು ಲಾಗಲ್ಲಿ ಬರಲ್ಲ ಅಂತೆ, ವಿಡಿಯೋಲ್ಲಿ ಅವರೇನ ಮೇಕಪ್ ಆಗಿಲ್ಲ ಅಂತೆ. ಅಲ್ಲ, ಯಾವ್ದು ಹೇಳ್ರಿ, ನೀವು ಏರ್ಪೋರ್ಟ್ಗೆ ಹೋದಾಗಲೇ ನೋಡಿದ್ದಾರೆ. ಅವಾಗ ಏನೂ ರೆಡಿ ಆಗಿಲ್ಲ ನೀವು ಆ್ಯಕ್ಚುಲಿ. ಓಕೆ, ಎಲ್ಲ ಸುಟ್ಕೊಂಡಿರು, ಬರ್ತೀವಿ. ಹಾಂ, ಯಾವ್ದು ಸುಟ್ಕೊಂತಿದ್ದಿ ಇವಾಗ? ಇನ್ನು ಬದನೆಕಾಯೇ ಸುಟ್ಟಿಲ್ವಾ? ಸೊಪ್ಪು ಕಟ್ಟಿಂಗ್ ಆಗಿದೆ. ಇದೊಂದು ಸೊಪ್ಪಾ? ಇದು ಸಾಂಬಾರ್ಗೆ. ಮತ್ತೆ ಇದಕ್ಕೆ ಅದೇ ಉದ್ಕ. ಓಕೆ. ಅದೇ ಉದ್ಕ ಅನ್ನೋದು ಸಾಂಬಾರು ಥರ ಅದು. ಇವಾಗ ಮೆಣಸಿನ್ಕಾಯಿ ಸುಡಬೇಕು. ಹಾಕ್ರಿ, ಪರವಾಗಿಲ್ಲ, ಖಾರ ಇರಲಿ. ಯಾಕೆ ಸುಡಂಗೆ ಇಲ್ಲ ಮೆಣಸಿನ್ಕಾಯಿ? ಓಕೆ, ಸುಡಿ. ಇನ್ನೇನು ಐಟಮು ಇಷ್ಟೇನಾ? ಸೊಪ್ಪು ಇದು ಅಷ್ಟೇ ಅಲ್ವಾ? ಬೆಳ್ಳುಳ್ಳಿನ ಸುಡಬೇಕಾ? ಸುಡೋದಲ್ಲ, ಒಗ್ಗರಣೆ ಹಾಕ್ಬೇಕು ತಾನೆ ಅದು. ಇದೆ ಹಂಗೆ ಉರಿತೀವಿ ಬಿಡ್ರಿ, ನಮ್ಮ ಕೈಯೆಲ್ಲ ಫುಲ್ ಸ್ಟ್ರಾಂಗ್ ಐತೆ. ಇದರಲ್ಲಿ ಮೆಣಸಿನ್ಕಾಯಿ, ಉಪ್ಪು, ಬದನೆಕಾಯಿ ಇದಕ್ಕೆ ಹಾಕಲ್ವಾ? ಆಮೇಲೆ ಮಿಕ್ಸಿಗೆ ಹಾಕೊಬೇಕಂದೆ. ಮತ್ತೆ ಹಾಕೋದಲ್ಲ, ಕುಟ್ಟೋದು. ಮತ್ತೆ ಮಿಕ್ಸಿಗೆ ಹಾಕೊಬೇಕಂದೆ ಯಾವಾಗಲೇ ನೀನು ನನ್ನ ಹತ್ರ. ಮಿಕ್ಸಿ ಅಂತ ಹೇಳಲ್ಲ ಬರೋ. ಹಾಂ, ಕುಟ್ಬೇಕು ಹಿಂಗೆ. ಎಲ್ಲ ಚಟ್ನಿ ಆದಮೇಲೆ ಆಗುತ್ತಾ ಎಲ್ಲರಿಗೂ ಇಷ್ಟು? ಇದು ನಾವು ಮಾಡ್ತಿರೋದು 6 ಜನಕ್ಕೆ. ನೀವು ಅಳತೆ ನೋಡ್ಕೊಂಡು ಮಾಡ್ಕೊಂಬಿಡಿ ಮಾಡೋದಾದರೆ. ಬಟ್ ಹೆವಿ ಸಖತ್ತಾಗಿರುತ್ತೆ. ನಾವು ಬ್ಯಾಚುಲರ್ ಇದ್ದಾಗ ಬೆಂಗಳೂರಲ್ಲಿ ಮಾಡಿದ್ವಿ. ಬ್ಯಾಚುಲರ್ ಇದ್ದಾಗೂ ಮಾಡಿದ್ವಿ. ಮೊನ್ನೆ ಒಂದು ಸಲ ಮಾಡಿದ್ದು ಅನ್ಸುತ್ತಲ್ಲ, ಮಾಡಿದ್ದು ಸಖತ್ತಾಗಿರುತ್ತೆ, ಒಂಥರ ಟೇಸ್ಟು. ನಮ್ಮದು ಬಸ್ಸಾರು ಮುದ್ದೆ ಹೆಂಗೆ, ಸೊಪ್ಪು ಕಾಳು ಮುದ್ದೆ ಹೆಂಗೆ, ಸೇಮ್ ಹಂಗೆ ಇದು ಇವ್ರ ಕಡೆದು ಸ್ಪೆಷಲ್. ಇದು ಸೊಪ್ಪದೆ ಏನು ಮಾಡ್ತಾಯಿದ್ದೀರಾ ಒಗ್ಗರಣೆಗೆ? ಅದು ಅದು ಕಾಳು ತಾನೇ, ಬಸ್ಸಾರು ಕಾಳು. ಓಕೆ, ಇದನ್ನು ಕುಟ್ಟು ಕಾಳಿಗೆ ಒಗ್ಗರಣೆಗೆ ರೆಡಿ ಮಾಡಿರೋದು ಈರುಳ್ಳಿ, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ರಿ? ಸೊಪ್ಪು ಇದ್ರೊಳಗಡೆ ಬೇಯಕ್ಕಿಟ್ಟಿರಲ್ವಾ? ಬೇಳೆ ಅದು ಬೇಯಕ್ಕಿಟ್ಟರೆ ಇದು ರೆಡಿ ಆದಮೇಲೆ ಒಗ್ಗರಣೆಗೆ ಹಾಕಿ ನೆಕ್ಸ್ಟ್ ಅದು ನೀರು ಬಸ್ಕೊಂಡು ಹಾಂ ಅವಾಗ ಸಿಗ್ತೀವಿ. ಹಾಂ, ಅದು ನಿನ್ನ ಬಸ್ತಿಲ್ಲ, ಹಂಗೆ ಆರಕ್ಕೆ ಬಿಟ್ಟಿರಾ? ಹಾಂ, ಬಸಿಬೇಕು. ಇದು ಮುದ್ದೆಗೆ
ಇದು ಒಗ್ಗರಣೆಗೆ ಹಾಕಿ ಅದನ್ನೆಲ್ಲ ಬಸ್ತು ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಕಾಳು ರೆಡಿ ಆಗುತ್ತೆ. ತಿನ್ನಕ್ಕೆ ಕಾಳು ಅದು ಹೆಂಗೈತಲ್ರಿ, ಇದು ಈ ಥರ ರೆಡಿ ಆಗೈತೆ. ಮಸಿ ಬಟ್ಟೆ ಇರ್ತಾರಿಲ್ಲ. ಏ ಬಾ, ಅದೆಲ್ಲ ಏನು ಅಡುಗೆ ಮನೇಲಿ ಮಸಿ ಬಟ್ಟೆ ಇಲ್ದಲೆ ಇನ್ನೇನು ಫ್ರೆಶ್ ಬಟ್ಟೆನ ಇರುತ್ತೆ. ಇದನ್ನು ಬಸಿಬೇಕು ಹಿಂಗೆ. ನಾನು ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಒಂದೇ ಒಂದು ದಿವಸನೂ ರಾಗಿ ಹಿಟ್ಟು ತಂದಿರೋದನ್ನ ನೋಡೇ ಇಲ್ಲ ದುಡ್ಡು ಕೊಟ್ಟು. ಬೆಳೀತೀವಲ್ಲ ನಾವು, ಹಂಗಾಗಿ ನೀವು ಹೆಂಗೆ ಜೋಳ ತಂದಿಲ್ಲ ದುಡ್ಡು ಕೊಟ್ಟಿದುವರೆಗೂ, ನಾವು ಹಂಗೆ ರಾಗಿ ತಂದೇ ಇಲ್ಲ ಇಷ್ಟು ವರ್ಷ. ಈಗಲ್ಲ, ಅದು ಯಾವುದೋ ಜಮಾನ್ದಿಂದನೂ ಅಷ್ಟೇ, ನಾವು ರಾಗಿ ದುಡ್ಡು ಕೊಟ್ಟು ತಂದಿರೋದು ಗೊತ್ತೇ ಇಲ್ಲ ಯಾರಿಗೂ. ಹೆಂಗಾರು ಆಯಿತು, ನಮ್ಮ ಮನೇಲಿ ಒಂದು ಚೀಲ ಬೆಳೆದಿರೋದಾದ್ರೂ ಇಟ್ಕೊಂಡಿರ್ತಾರೆ ಪಕ್ಕ. 2 ವರ್ಷ 3 ವರ್ಷಕ್ಕಾಗಷ್ಟು ಸ್ಟಾಕ್ ಇದ್ದೇ ಇರುತ್ತೆ ಮನೇಲಿ. ಹಿಂಗೆಲ್ಲ ಫುಲ್ ನೀರು ಬಸ್ತು. ಆ ನೀರು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳ್ರಿ? ಹಾಂ, ಅದಕ್ಕೆ ಹಾಕಕ್ಕೆ. ಅದ್ರದ್ದು ಇದು ಸೇಮ್ ನಮ್ಮದು ಸೊಪ್ಸಾರು ಇದ್ದಂಗೆ, ಬಸ್ಸಾರು ಇದ್ದಂಗೆ. ಆಮೇಲೆ ಉಪ್ಸಾರು ಮುದ್ದೆ ಸೇಮ್ ಹಿಂಗೆ ಅದುವೆ. ಬಟ್ ಇವ್ರು ಅದನ್ನೇ ಉತ್ಕ ಮುದ್ದೆ ಅನ್ನೋ ಥರ ಒಂದು ಸಪ್ರೇಟ್ ಹೆಸರು. ಇದನ್ನ ಅದಕ್ಕೆ ಹಾಕಿ ಕಲ್ಸೋದು ಅಷ್ಟೇನಾ? ಬಟ್ ಈ ಸೊಪ್ಪು ಕಾಳು ಮೇಯ್ನು ಅಲ್ಲ. ಉದ್ಕ ರೆಡಿನೇ ಆಗೋಯ್ತಾ? ಅದನ್ನೇನು ಬಿಸಿ ಮಾಡ್ಬೇಕಲ್ವ ಆಮೇಲೆ? ಅಷ್ಟೇನಾ ಅದು? ನಿಂಬೆ ಹುಳಿ ಹಿಂಡ್ಕೊಂಡ್ಬಿಟ್ಟು ಮುದ್ದೆ ತಿಂದ ಇದ್ರೆ ಗುಳುಮ್ 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 ಅಂತ ನುಂಗ್ಬಿಡ್ಬೋದು. ಮುದ್ದೆನ ನಂಬ್ಕೊಂಡಿದ್ರೆ ರುಚಿ. ಹಂಗೆ ಅದನ್ನ ಹಾಕ್ರಿ, ಒಂದು ಸೆಲ್ಫಿ ಎತ್ಕೊಳ್ಳೋಣ ತಮ್ಮನೇಲಿಗೆ ಹಾಕೋದಕ್ಕೆ. ನಮ್ಮ ಕಡೆ ಮುದ್ದೆ ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ಮಕ್ಕಳು ಬಿಡ್ತಾರೆ. ಹಿಂಗೆಲ್ಲ ಮಾಡಂಗಿಲ್ಲ, ರೌಂಡಕ್ಕೆ ಇರ್ಬೇಕು ಮುದ್ದೆ. ಅಂದರೆ ಹೆಂಗೆ ಗೊತ್ತಾ, ಮುದ್ದೆ ಮಾಡೋದೇ ಐಟಮ್ ಇದ್ದಾವೆ ಅವು. ಅದೊಂದು ಇದು ಬರುತ್ತೆ, ಆ ಸೌಟ್ ಥರ ದೊಡ್ಡದು ಬರುತ್ತೆ ಮುದ್ದೆ ಕಟ್ಟೋದು, ಅದೇ ಇರಬೇಕು. ಹಿಡ್ಕೊಳಕ್ಕಿದು ಕೋಲು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಹಂಗಿದ್ರೆ ಮಾತ್ರನೇ ಮುದ್ದೆ. ಇದು ಆ್ಯಕ್ಚುಲಿ ನನಗೋಸ್ಕರ ರೆಡಿ ಆಗ್ತಿರೋದು ಮುದ್ದೆ. ಹಂಗಾಗಿ ಈ ಕಡೆ ಎಲ್ಲ ಮುದ್ದೆ ಮಾಡಲ್ಲ ಇವರು, ಕಡಿಮೆ ಮಾಡಿದ್ರು. ಎಲ್ಲೋ ತುಂಬ ಕೆಲರ ಜೋಳದ ರೊಟ್ಟಿ ಮಾತ್ರ 2 ಟೈಮ್ ತಿಂದು ನಾನು ಬೆಳಗ್ಗೆಯಿಂದ ಸಾಕು ಅನ್ನಿಸ್ಬಿಡ್ತು. ಅಷ್ಟೇ, ಇಷ್ಟು ಮಾಡ್ಕೊಂಡ್ರೆ ಕಾಳು ರೆಡಿ ಆಯಿತು. ಇದು ಸಾಂಬಾರು ರೆಡಿ ಆಯಿತು. ಉದ್ಕ ಮುದ್ದೆ ಮಾಡಿದ್ರೆ ರೆಡಿಯಾಗಿ ನುಂಗ್ತಾ ಇರ್ಬೋದು, ಟೇಸ್ಟ್ ಮಾಡ್ತಾ ಇರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟಾಟಾ, ಬಾಯ್.